ಗಟ್ಟಿಮೇಳ ಧಾರಾವಾಹಿ ಹಿರಿಯ ನಟಿಗೆ ಕ್ಯಾನ್ಸರ್ ಚಿಕಿತ್ಸೆಗೆ ನೆರವಾದ ಉಮಾಶ್ರೀ. ಗಟ್ಟಿಮೇಳ ಧಾರಾವಾಹಿಯಲ್ಲಿ ವೇದಾಂತ್ ವಶಿಷ್ಠ ಅಜ್ಜಿ ಪಾತ್ರದಲ್ಲಿ ನಟಿಸಿದ್ದ ಹಿರಿಯ ನಟಿ ಕಮಲಾಶ್ರೀ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಗಟ್ಟಿಮೇಳ ಧಾರಾವಾಹಿ ಮುಗಿಯುತ್ತಿದ್ದಂತೆ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಿದ್ದು, ವೈದ್ಯರ ತಪಾಸಣೆಯ ಬಳಿಕ ಕ್ಯಾನ್ಸರ್ ಎಂದು ತಿಳಿದು ಬಂದಿದೆ. ಸದ್ಯ ಹಿರಿಯ ನಟಿ ಕಮಲಾಶ್ರೀ ಅವರು ಬ್ರೆಸ್ಟ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು, ಗುಣಮುಖರಾಗಲು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ. ಸದ್ಯ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಸದ್ಯಕ್ಕೆ ನನ್ನ ಆರೋಗ್ಯ ಚೆನ್ನಾಗಿಲ್ಲ, ಕ್ಯಾನ್ಸರ್ ಆಗಿದೆ, ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ. ಕಿದ್ವಾಯಿ ಆಸ್ಪತ್ರೆಗೆ ತಿಂಗಳು ರಕ್ತ ಪರೀಕ್ಷೆ ಮಾಡಿಸಿ ರಿಪೋರ್ಟ್ ತೆಗೆದುಕೊಂಡು ಹೋಗುತ್ತೇನೆ. 3 ತಿಂಗಳಿಗೊಂದು ಸಲ ಸ್ಕ್ಯಾನಿಂಗ್ ಮಾಡ್ತಾರೆ. ಪ್ರತಿ ಶುಕ್ರವಾರ ಸೇವಾಶ್ರಯದವರು ಬಂದು ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿ ಹೋಗ್ತಾರೆ ಎಂದರು. ನನಗೆ ವಯಸ್ಸಾಗಿರುವುದರಿಂದ ಸರ್ಜರಿ ಮಾಡಲು ಆಗುವುದಿಲ್ಲವಂತೆ, ಕೀಮೋಥೆರಪಿ ಕೊಟ್ಟರೆ ನಾನು ತಡೆಯಲಾಗುವುದಿಲ್ಲವಂತೆ, ಅದಕ್ಕೆ ಸ್ವಲ್ಪ ದುಬಾರಿ ಮಾತ್ರೆಗಳನ್ನು ಬರೆದುಕೊಡುತ್ತಾರೆ, ಅವುಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಆ ಮಾತ್ರೆಗಳಿಂದಲೇ ನಾನು 60% ಗುಣಮುಖ ಆಗಿದ್ದೇನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವರು ಹೇಳಿದ ಹಾಗೆಯೇ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಡಾಕ್ಟರ್ ನನಗೆ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ ಆರಾಮಾಗಿರಿ ಅಂತ ಹೇಳಿದ್ದಾರೆ. ಏನು ಭಾರ ಹೊರಲು ಹೋಗಬೇಡಿ, ಸದ್ಯಕ್ಕೆ ಕಷ್ಟ ಪಡಬೇಡಿ, ಮನೆಯಲ್ಲೇ ವಿಶ್ರಾಂತಿ ಪಡೆಯಿರಿ ಅಂತ ಹೇಳಿಕೊಂಡಿದ್ದಾರೆ. ಹೀಗಾಗಿ ಮನೆಯಲ್ಲೇ ಆರಾಮಾಗಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ನನಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗ ನಾನು ಮೊದಲು ಫೋನ್ ಮಾಡಿದ್ದೆ ಗಿರಿಜಾ ಲೋಕೇಶ್ ಅವರಿಗೆ. ಮೊದಲು ಹೋದ ಆಸ್ಪತ್ರೆಯಲ್ಲಿ ತುಂಬಾ ದುಬಾರಿ ಇತ್ತು, ನಮ್ಮ ಹತ್ರ ಅಷ್ಟು ದುಡ್ಡಿರಲಿಲ್ಲ. ಹೀಗಾಗಿ ಗಿರಿಜಾ ಲೋಕೇಶ್ ಅವರಿಗೆ ಫೋನ್ ಮಾಡಿದೆ. ಅವರು ನಾನು ಹೇಳ್ತೇನೆ ಆ ಡಾಕ್ಟರ್ ಹತ್ರ ಕಿದ್ವಾಯಿ ಆಸ್ಪತ್ರೆಗೆ ಹೋಗು ಎಂದರು. ಬಳಿಕ ಉಮಾಶ್ರೀ ಅವರಿಗೂ ಅದೇ ದಿನ ಫೋನ್ ಮಾಡಿ ಹೇಳಿದೆ. ಅವರು ಆಗ ಬೆಳಗಾವಿಯಲ್ಲೇ ಇದ್ರು. ಬೆಳಗಾವಿಯಿಂದ ಬಂದವರೇ ನನಗೆ ಫೋನ್ ಮಾಡಿದ್ರು. ಆಮೇಲೆ ಇಬ್ಬರು ಕಿದ್ವಾಯಿ ಆಸ್ಪತ್ರೆಗೆ ಹೋದೆವು. ಸ್ಕ್ಯಾನಿಂಗ್ಗಳಿಗೆಲ್ಲ ಉಮಾಶ್ರೀ ಅವರೇ ದುಡ್ಡು ಕಟ್ಟಿದ್ದು. ಆಗಾಗ ಅಕೌಂಟ್ಗೆ ದುಡ್ಡು ಹಾಕ್ತಾರೆ. ಡಾಕ್ಟರ್ಗೂ ಸಹ ದುಡ್ಡು ತೆಗೆದುಕೊಳ್ಳಬಾರದು ಎಂದು ಹೇಳಿದ್ದಾರೆ. ಗಿರಿಜಾ ಲೋಕೇಶ್ ಸಹ ಆಗಾಗ ದುಡ್ಡು ಹಾಕ್ತಾರೆ. ಈಗ ಯಾರೋ ಪುಣ್ಯಾತ್ಮರು 25 ಕೆಜಿ ಅಕ್ಕಿ ತಂದುಕೊಟ್ರು. ಇವರು ಸಹಾಯ ಮಾಡ್ತಾರೆ. ನನ್ನ ಸಹ ಕಲಾವಿದರಾದ ಮೈಸೂರು ಮಾಲತಿ, ವೀಣಾ ವೆಂಕಟೇಶ್, ಅಶ್ವಿನಿ, ಅನುಪೂವಮ್ಮ, ಪದ್ಮ ಇವರೆಲ್ಲ ದುಡ್ಡು ಕೊಟ್ಟು ಸಹಾಯ ಮಾಡಿದ್ದಾರೆ. ನನ್ನ ಸಹೋದರ ಮಾವನ ಮಗ ಕೂಡ ಸಹಾಯ ಮಾಡಿದ. ಹೀಗೆ ಇವರೋ ಕೊಟ್ಟ ಹಣದಿಂದ ಮನೆಯಲ್ಲಿ ದವಸ ಧಾನ್ಯಕ್ಕೆ ಮತ್ತು ಮಾತ್ರೆಗಳಿಗೆ ತೊಂದರೆ ಇಲ್ಲ ಎಂದು ಸದ್ಯ ತಮ್ಮ ಪರಿಸ್ಥಿತಿಯ ಬಗ್ಗೆ ಹೇಳಿಕೊಂಡಿದ್ದಾರೆ.